ಹಲೋ ನಮಸ್ಕಾರ ರೀ ಯಾದಗಿರಿ ಮಂದಿಗೆ. ನಾವು ನೋಡ್ರಿ ಬೆಳಗ್ಗೆ ಎದ್ದು ಗೆಚ್ಚನ ರೆಡಿಯಾಗಿ ಹೊರಗೆ ಹೋಗ್ಬೇಕಂತ ಹೊಂಟಿವ್ರಿ. ಬ್ಯಾಕ್ ಆಡ್ ಕುಂತ್ಬಿಟ್ಟೈತಿ. ಏನಾಗುತ್ತೆ ಇಲ್ಲಿ ಇವತ್ತು ನಮ್ಮ ಕೆಲಸ ಅನ್ಕಂತ ಹಂಗೆ ಡೋರ್ ಲಾಕ್ ಮಾಡ್ಕೊಂಡು ನಾವು ಹೊಂಟಿವಿ ನೋಡ್ರಿ. ಇವತ್ತು ಸೀದಾ ಪಡುಬಿದ್ರಿ ಬಸ್ ಸ್ಟ್ಯಾಂಡ್ ಕಡೆ ಬರ್ರಿ ಬರ್ರಿ. ಹೊರಗೆ ಬಂದು ನೋಡಿರಿ ಸೂರ್ಯ ನೆತ್ತಿ ಮ್ಯಾಗ ಬಂದ. ಬೇಕು ನಾನು ಬರ್ತೀನಿ ಅಂತ ಬೆನ್ನತ್ತಿತ್ರಿ. ಅದನ್ನೆಲ್ಲ ಹೊಡೆದು ನಡ್ಕೊಂತ ನಾವು ಹೊಂಟಿವಿ ನೋಡ್ರಿ ಬಸ್ ಸ್ಟ್ಯಾಂಡ್ ಕಡೆ. ನಮ್ಮ ರೂಮ್ ಲಸಿ ಒಂದು 500 ರಿಂದ 600 ಮೀಟ್ರ್ ಆಗುತ್ತೆ ರೀ ಬಸ್ ಸ್ಟ್ಯಾಂಡ್. ಇವತ್ತು ನಾವು ಮುಕ್ಕಾಕ್ಕೆ ಯಾಕೆ ಹೊಂಟಿವಪ್ಪ ಅಂದ್ರೆ ಸ್ವಲ್ಪ ದವಾಖಾನೆ ಕೆಲಸ ಐತ್ರಿ. ಯಾಕಂದ್ರೆ ನನ್ನ ಬಾಡಿ ಫುಲ್ ಚೆಕಪ್ ಮಾಡಿಸೋದೈತಿ. ನನಗಂಥದ್ದೇನಾಗಿಲ್ಲ, ನಾವು ಹೋಗೋ ಕಂಪ್ನಿಯಲ್ಲಿ ಕೆಲಸಕ್ಕೆ ಬೇಕಷ್ಟೇ. ಅದಕ್ಕಾಗಿ ಮುಕ್ಕಾಕ್ಕೆ ಹೊಂಟೀವಿ. ಹಂಗೆ ನಡ್ಕೊಂತ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ನೋಡೋತಲ್ಲಿಗೆ ಬಂದ್ರಿ ಬಸ್ನಾಗ ಜಮ್ ಅನ್ನಂಗೆ. ಹಂಗೆ ಹೋಗಿ ನಾವು ಟಕ ಅಂತ ಏರಿ ಒಂದು ಸೀಟ್ ಹಿಡ್ಕೊಂಡು ಕುಂತೀವಿ. ಒಳಗೆ ಕುಂತು ವಿಚಾರ ಮಾಡಾಕತ್ತೀನಿ, ಬಸ್ ಡ್ರೈವರ್ ಹೆಂಗೆ ಹೊಡಿತೇನೇನು ಗಾಡಿ ಅಂತೇಳಿ ವಿಚಾರ ಮಾಡ್ಕೊಂತ ತಲೆ ಕೈ ಆಡಿಸ್ಕೊಂತ ಆ ಕಡೆ ಯೋಚನೆ ಮಾಡ್ಕೊಂತ ಕುಂತಾಗ ಈ ಬಸ್ ಒಳಗೆ ನನಗೆ ಅತಿ ಇಷ್ಟವಾದದಂದ್ರೆ ಇದೇ ನೋಡ್ರಿ. ಯಾಕಂದ್ರೆ ಇದು ನಮ್ಮ ಹಿಂದೂ ಧರ್ಮದೊಳಗೆ ಎಲ್ಲ ಧರ್ಮ ಅದಾವ, ಅಂದ್ರೆ ಎಲ್ಲರೂ ಒಂದೇ ತಾಯಿ ಮಕ್ಕಳು ಅನ್ನೋ ಟೈಪ್ ನನಗಂತೂ ಅರ್ಥ ಆಯ್ತು. ಇಂಥ ದೊಡ್ಡ ದವಾಖಾನಿಗೆ ಬಂದೀನಿ ಅಂತ ಅಲ್ಲಿ ಬಂದು ನೋಡಿ ನನಗೆ ಗಾಬರಿ ಆಯ್ತು ರೀ. ಒಳಗೆ ಹೋಗಿ ರಕ್ತ ಎಲ್ಲ ಚೆಕಪ್ ಮಾಡ್ಸ್ಕೊಂಡು ರಿಪೋರ್ಟ್ ಎಲ್ಲ ತೊಗೊಂಡು ವಾಪಸ್ ಪಡುಬಿದ್ರಿಗೆ ಬಂದಾಗ ಈ ಬ್ಯಾನರ್ ನೋಡಿದ್ರಿ. ಅಬ್ಬಬ್ಬ ರಕ್ಷಿತಾ ಹಾಕೊಂಡು ಅವ ಜೋರಾಯ್ತಪ್ಪ ಅನ್ಕೊಂತ ಹಂಗೆ ರೂಮಿಗೆ ಬಂದುಬಿಟ್ಟು ನೋಡ್ರಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಲವ್ ಯು ಆಲ್.